ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋಗಳೇ ಆಗ್ತಿರಲಿಲ್ಲ ಈ ನಡುವೆ, ಹಂಗಾಗಿ ಇವತ್ತು ಹಾಕ್ತಾಯಿದ್ದೀನಿ ಹೆಲ್ದಿ ಬ್ರೇಕ್ಫಾಸ್ಟೊಂದಿಗೆ. ಎಗ್ ತೊಗೊಂಡಿದ್ದೀನಿ. ಫಸ್ಟು 2 ಎಗ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ತರಕಾರಿ ಎಲ್ಲ ಹಾಕ್ಕೊಂಡು ಒಂದು ಪಡ್ಡು ಮಾಡ್ತಾಯಿದ್ದೀನಿ. ಫಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ, ಮತ್ತು ಅದೇ ಕಪ್ಪಲ್ಲಿ ಕ್ಯಾಬೇಜ್ ಹಾಕ್ಕೊತಾಯಿದ್ದೀನಿ, ಮತ್ತು ಬೀನ್ಸು, ಕ್ಯಾರೆಟು, ಮೆಂತ್ಯ ಸೊಪ್ಪು ಹಾಕ್ಕೊತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಆಮೇಲೆ ಅಚ್ಚ ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದವರು ಅದಕ್ಕೆ ಕಾಳು ಮೆಣಸು ಪುಡಿನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿ ಬರುತ್ತೆ ಅದು. ನಾನು ಅದು ಹಾಕ್ಕೊಂಡಿಲ್ಲ, ಹಾಗೆ ಮಾಡ್ಕೊತಾಯಿದ್ದೀನಿ. ಆಮೇಲೆ ಈಗ ದೋಸೆ ಬ್ಯಾಟರ್ ತೊಗೋತಾಯಿದ್ದೀನಿ ಬೇರೆದು, ಅದು ಪಡ್ಡು ಮಾಡಲಿಕ್ಕೆ ಅಂತಲೇ ಇದೂ ಅದು ಎರಡೂ ಮಾಡೋಣ ಅಂತ 2 ಮಾಡ್ತಾಯಿದ್ದೀನಿ. 1 ಸೌಟಷ್ಟೇ ತೊಗೋತಾಯಿದ್ದೀನಿ. ಒಂಚೂರು ಉಪ್ಪು ಹಾಕ್ಕೋತೀನಿ ಅದಕ್ಕೆ ಹಾಕ್ಕೊಂಡು, ಆಮೇಲೆ ಮತ್ತೆ ಒಗ್ಗರಣೆ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಕಡಲೆಬೇಳೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಳ್ಳೋಣ ಅದಕ್ಕೆ, ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಎಗ್ಗದಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಒಂದೊಂದು ಡ್ರಾಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಸ್ವಲ್ಪ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೋಬೇಕು, ಎಣ್ಣೆನ ಮಾಡಿಕೊಂಡು ಆಮೇಲೆ ಹಾಕ್ಕೋಬೇಕು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತರಕಾರಿ ತಿನ್ನಲ್ಲ ಮಕ್ಕಳಲ್ವ, ಈ ಥರ ಮಾಡಿಕೊಟ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗೋಲ್ಲ, ಚೆನ್ನಾಗಿ ತಿಂತಾರೆ, ತುಂಬ ರುಚಿಯಾಗೂ ಇರುತ್ತೆ. ನಾನು 2 ಎಗ್ಗೆ ನೋಡಿ ಇಷ್ಟೇ ಆಯಿತು, 6 ಪಡ್ಡು ಆಗ್ತಾಯಿದೆ. ಇದು ನಾನು ದೋಸೆ ಬ್ಯಾಟರ್ದು ಹಾಕ್ಕೊತಾಯಿದ್ದೀನಿ. ಈಗ ಇಷ್ಟು ತಿಂದರೆ ತರಕಾರಿನೂ ಇರುತ್ತಲ್ವ, ಫುಲ್ ಆಗುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬಾಕ್ಸ್ಗೂ ಬೇಕಂದ್ರೂ ಕೊಟ್ಟು ಕಳಿಸ್ಬೋದು ಈ ಥರ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಾಡಿಬಿಟ್ಟು ನನಗೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಮಿಲೆಟ್ಸ್ ಪೌಡ್ರು ಸೇಲ್ ಮಾಡ್ತಾಯಿದ್ದೀನಿ, ಒಂದು 3 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಮತ್ತು ಈಗ ನಾನು ವೆಯ್ಟ್ ಲಾಸ್ ಪೌಡ್ರು ಮಾಡ್ತಾಯಿದ್ದೀನಿ, ಒಂದು 6 ಮಂತ್ಸ್ 7 ಮಂತ್ಸಿಂದ ಸೇರಿಸ್ಕೊಂಡು ವೆಯ್ಟ್ ಲಾಸ್ಗೆ. ಅದು ಚೆನ್ನಾಗಿರುತ್ತೆ. 2 ಥರ ವೆಯ್ಟ್ ಲಾಸ್ ಪೌಡ್ರ್ ಇದೆ. ಆಮೇಲೆ ಮತ್ತು ಮೆಂತ್ಯದ ಹಿಟ್ಟು ಮಾಡ್ತೀನಿ, ಮೆಂತ್ಯದ ಪುಡಿ ಮುದ್ದೆ ಮಾಡ್ಕೊಳ್ಳಿಕ್ಕೆ ಅದು ಇದೆ, ಹುರಿದ ರಾಗಿ ಹಿಟ್ಟು, ಈ ಥರ ಎಲ್ಲ ಸೇಲ್ ಮಾಡ್ತಾಯಿದ್ದೀನಿ. ಈಗೆಲ್ಲ ತುಂಬ ಜನ ತೊಗೋತಾ ಇದ್ದಾರೆ. ಇನ್ನು ಜಾಸ್ತಿ ಆಗಬೇಕು, ಜಾಸ್ತಿ ಜನ ತೊಗೋಬೇಕಂತ. ಈಗ ತೊಗೊಳ್ತಾ ಇರೋರಿಗೆ ಒಂದು ರಿಕ್ವೆಸ್ಟ್, ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಹೇಳಿ ಅಂತ. ಇದು ಆನಿಯನ್ ಎಗ್ ಮಸಾಲ ಪಡ್ಡು, ಇದು ತುಂಬ ಚೆನ್ನಾಗಿರುತ್ತೆ. ತರಕಾರಿ ಇಲ್ಲದೇ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿದೆ.